ಟಿಎಂಸಿ ಹೋರಾಟಕ್ಕೆ ಬೆಂಬಲ ನೀಡಿದ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರಕ್ಕೆ ಪ್ರತ್ಯೇಕ ನಗರ ಪಾಲಿಕೆ ಹೋರಾಟಕ್ಕೆ ಉತ್ತರ ಕರ್ನಾಟಕ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಸಂಪೂರ್ಣವಾಗಿ ಇಂದು ಬೆಂಬಲವನ್ನ ನೀಡಿದರು. ಧಾರವಾಡ ಪಾಲಿಕೆ ಕಚೇರಿ ಎದುರು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ 15/5/2026 ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ ಇಂದಿಗೆ 25 ದಿನ ಪೂರೈಸಿದೆ. ಉತ್ತರ ಕರ್ನಾಟಕ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ನೀಡುತ್ತೇವೆ ಎಂದು ಅಹಿಂದ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬಾಜಾನ್ ಮುದೋಳ್ ರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ತಿಳಿಸಿದರು. ನಗರ ಅಭಿವೃದ್ಧಿ ಕಾನೂನಿಗೆ ಒಳಪಟ್ಟು ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಲು ಯೋಗ್ಯವಾಗಿರುತ್ತದೆ ಮತ್ತು ಅರ್ಹವಾಗಿದೆ. ಅವಳಿ ನಗರದ ಉತ್ತಮ ಅಭಿವೃದ್ಧಿ ಮತ್ತು ಸರ್ವತೋಮುಖ ಏಳಿಗೆಗೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುವ ದಿಸೆಯಲ್ಲಿ ಧಾರವಾಡ ನಗರಕ್ಕೆ ಪ್ರತ್ಯೇಕ ನಗರ ಪಾಲಿಕೆ ರಚಿಸುವುದು ನಮ್ಮ ಒತ್ತಾಯ, ಬಹುದಿನಗಳ ಬೇಡಿಕೆ ಇರುತ್ತದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಎ ಮುದೋಳ್, ಬಿಡಿ ನದಾಫ್, ಬಿಡಿ ಹಿರೇಮಠ್, ರಾಮಚಂದ್ರ ಶೆಳಕೆ, ಯೂಸುಫ್ ಖಾನ್ ಬಳ್ಳಾರಿ, ಸಿಕಂದರ್ ನದಾಫ್, ನಸರೀನ್ ಕಿತ್ತೂರ್, ಹನುಮಂತ್ ಕಟ್ಟಿಮನಿ, ಮೊಹಮ್ಮದ್ ಅಲಿ ಫರೀದ್ನವರ್, ನಜೀರ್ ಶಿವಳ್ಳಿ, ಮಂಜುನಾಥ್ ಮುಮ್ಮಿಗಟ್ಟಿ, ಶಂಕರ್ ಕೋಟಿ, ರಮೇಶ್ ಭೋಸ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಐಟಿಯುಸಿ ಕಟ್ಟಡ ಕಾರ್ಮಿಕರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ರಾಮ್ ಅವರು ಇರ್ಬೋದು, ಮುದೋಳ್ ಅವರು ಇರ್ಬೋದು, ನನ್ನ ಅನೇಕ ಹೋರಾಟಗಾರ ಮಿತ್ರರು ಸಹ ಇದ್ದಾರೆ. ಎಲ್ಲರ ಹೆಸರು ತಗೊಳೋದು ಈಗ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವರೆಲ್ಲರೂ ಕೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಾಕ್ಟರ್ ಯತೀಂದ್ರ ಅವರು ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ತಿಂಗಳ 9ನೇ ತಾರೀಕು ನಾವು ಈಗ ಕೆಲವೇ ಜನ ಬಂದಿದ್ದೇವೆ, ನಾವು ಸುಮಾರು 1,000 ಜನ ಅಲ್ಲಿ ಬಂದು ಸತ್ಯಾಗ್ರಹವನ್ನು 9ನೇ ತಾರೀಕು ನಾವೇ ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ನಮಗೆ ನಿನ್ನೆ ಬರುವ ಅವಕಾಶ ಸಿಗಲಿಲ್ಲ, ಇದು ಮಂಗಳವಾರ, ಇದರಿಂದ ನಾವೆಲ್ಲ ಬಂದಿದ್ದೇವೆ. ಅದಕ್ಕೆ ಏನು ಪ್ರಾರಂಭ ಆಗ್ತದೆ, ಪ್ರಥಮ ಮಂಗಳವಾರ ಯಾವುದು ಬರ್ತದೆ ಆ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅಂದರೆ ಈ ಕಳಕಳಿ ನಿಮ್ಮ ಕಳಕಳಿ ತಮ್ಮ ಮನದಲ್ಲಿದೆ. ಸರ್ಕಾರ ಎಚ್ಚೆತ್ತುಕೊಂಡಿದೆ, ಕೂಡಲೇ ತೀರ್ಮಾನವನ್ನು ಮಾಡ್ತಾರೆ. ತಮಗೆಲ್ಲರಿಗೂ ವಂದನೆಗಳು. ದಿವಂಗತ ಎಜೆ ಮುದೋಳ್ ಅಭಿಮಾನಿಗಳು ಹಾಗೂ ಇತರ ಕಟ್ಟಡ ಕಾರ್ಮಿಕರ ಸಂಘಟನೆ ಹಾಗೂ ಇತರ ಪ್ರಗತಿಪರ ಸಂಘಟನೆಯನ್ನು ಸೇರಿಕೊಂಡು ಇವತ್ತಿನ ದಿವಸ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಯಾಕೆ ಪ್ರತಿಭಟಿಸ್ತಾ ಇದ್ದೀವಪ್ಪ ಅಂತಂದರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಇತ್ತು, ಈಗ ಧಾರವಾಡದಲ್ಲಿ ಬಹುದಿನಗಳ ಬೇಡಿಕೆ ಅದು. ಸುಮಾರು ಹಲವಾರು ವರ್ಷಗಳಿಂದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನೋದು ಏನು ಈ ಭಾಗದ ಜನರದ ಕೂಗೇನಿತ್ತು, ಇವತ್ತು ಆ ಕೂಗು ನನಸಾಗಿದೆ. ಹಾಗೂ ಇವತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿದಂಥ ಹಿರಿಯರು, ಹೈಕೋರ್ಟ್ ಹೋರಾಟಗಾರರು ಹಾಗೂ ಈ ಭಾಗದ ನಿರಂತರವಾಗಿ ಜನರ ಮಧ್ಯದೊಳಗೆ ಇದ್ಕೊಂಡು ಚಳವಳಿ ಮಾಡತಕ್ಕಂಥ ಹಿರಿಯರಾದ ಬಿಡಿ ಹಿರೇಮಠ ಅವರ ನೇತೃತ್ವದಲ್ಲಿ ಕಳೆದ 25 ದಿನಗಳಿಂದ ನಿರಂತರವಾಗಿ ಧಾರವಾಡ ನಗರದಲ್ಲಿ ಮಳೆ ಚಳಿ ಬಿಸಿಲಿಲ್ಲದೆ ಇವತ್ತು ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಆ ಹೋರಾಟ ಬಿಸಿ ತಟ್ಟಿದೆ ಸರ್ಕಾರಕ್ಕೆ. ಕೂಡಲೇ ಸರ್ಕಾರವು ಇದಕ್ಕೆ ಎಚ್ಚೆತ್ತುಕೊಂಡು ತಕ್ಷಣ ಈ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಪ್ರತ್ಯೇಕ ಆಗಬೇಕನ್ನುವಂಥ ನಮ್ಮದು ಹೋರಾಟ ಇದೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದ ಜನ ಇವತ್ತು ಬಿ ಡಿ ಹಿರೇಮಠ ಅವರಿಗೆ, ಅವರ ಸಂಘಟಕರಿಗೆ, ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಮುಂಬರುವ ದಿನಗಳೊಳಗೆ ನಿರಂತರವಾಗಿ ಈ ಪಾಲಿಕೆ ಸಿಗೋವರೆಗೂ ಬಿ ಡಿ ಹಿರೇಮಠ ಅವರು ಏನೇ ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಾವು ಎಲ್ಲರೂ ಬೆಂಬಲ ಕೊಡುತ್ತೆ, ಅದರಲ್ಲಿ ಭಾಗವಹಿಸ್ತೇವೆ ಅನ್ನೋಂಥ ಮಾತುಗಳನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು. ನಮಸ್ಕಾರ. ಕಳೆದ 25 ದಿನಗಳಿಂದ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ನಡೀತಲೇ ಬಂದಿದೆ. ಆದ್ರೆ ಈಗ ಅಂತಿಮ ಹಂತಕ್ಕೆ ಬಂದಿರೋದು ಮೊದಲನೇದಾಗಿ ನಮಗೆ ಖುಷಿ ವಿಷಯ. ಆದ್ರೆ ಈಗ ನಮ್ಮ ಬಿ ಡಿ ಹಿರೇಮಠ ಅಜ್ಜನವರು ಮುಂದಿನ ತಿಂಗಳು 9ನೇ ತಾರೀಕಿನ ಮಟ್ಟ ಸರ್ಕಾರಕ್ಕೆ ಅವಧಿ ಕೊಟ್ಟರು. ಅದರ ಒಳಗೆ 9ನೇ ತಾರೀಕಿನ ಒಳಗೆ ಆಗದೇ ಇದ್ದಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇವೆ. ಅಷ್ಟಲ್ಲದೆ 24 hours ಕಂಟಿನ್ಯೂ 24 ಗಂಟೆಗಳ ನಿರಂತರವಾದಂತಹ ಹೋರಾಟ ನಡೀತದ. ಇದು ಜನಗಳ ಆಂದೋಲನ ಆಗ್ತಿತ್ತು ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಧನ್ಯವಾದ. ಸಾಕಲ್ಲ. ಕಾರ್ತಿಕ್ ನಾಯಕ್.